ಫ್ರೆಂಡ್ಸ್, ಈಗ ನಾವು ಸಿಂಪ್ಲಿಫಿಕೇಶನ್ ಪಾರ್ಟ್ 2 ಮಾಡೋಣ. ಮೊನ್ನೆ ಪಾರ್ಟ್ 1 ಬಗ್ಗೆ ಹೇಳಿದ್ವಿ. ಪಾರ್ಟ್ 1 ಒಳಗ ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಇದ್ದು. ಇನ್ನು ಪಾರ್ಟ್ 2 ಒಳಗ SBI, SSC, GD ಆಗಿ ಮತ್ತೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಬರುವಂತ ಎಕ್ಸಾಮ್ಸ್ ಇಲ್ಲಿ ಇವೆಲ್ಲ ಕ್ವಶನ್ಸ್ ಯಾವ ರೀತಿ ಬಿಡಿಸ್ಬೇಕು ಒಂದ್ ಸ್ವಲ್ಪ ನೋಡಿದ್ವಿ. First question. 784 divides 40 plus 598 divides 13 plus x is equal to 99% of 2500. 99% of 2500 ಬರ್ಬೇಕು. ಕೂಡಲೇ ಇಲ್ಲಿ ನಾವು ಏನಾದ್ರೂ ಮಾಡಿಕೊಂಡು ಇದು ಇದಕ್ಕೆ ಈಕ್ವಲ್ ಇರಬೇಕು. ಈಗ ಇದನ್ನು ಬಿಡಿಸೋ ವಿಧಾನ ಆಪ್ಷನ್ಸ್ ಇಲ್ಲಿ ಕೊಟ್ಟಾನ. ನಮಗ ಫಸ್ಟ್ ಮಗ್ಗಿ ಪರ್ಫೆಕ್ಟ್ ಇರಬೇಕು. ಅಪ್ ಟು 25 ಮಗ್ಗಿ ಪರ್ಫೆಕ್ಟ್ ಇರಬೇಕು. ಅಪ್ ಟು 20 ತನ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು. ಅಪ್ ಟು 15 ತನ ಘನ ಸಂಖ್ಯೆಗಳು ಗೊತ್ತಿರಬೇಕು. ಇವಷ್ಟು ಗೊತ್ತಾದ್ರೆ ನಮ್ ಪ್ಲಸ್ ಮೈನಸ್ ಫಸ್ಟ್ ಇದ್ರೆ ಇವು ಮಾಡಕ್ ಚೇಂಜ್ ಅದಲ್ಲ. ಇನ್ನೊಂದು 784 ನ 14 ಡಿವೈಡ್ ಮಾಡಬೇಕು. 14 5 70 8 ಉಳಿತು. 14 6 84 14 5 70 14 50 ಇಲ್ಲಿ 13 ಒಂದ್ಲೆ 13 4 52 52 ಇಲ್ಲಿ 7 ಉಳಿತು. 78 78 13 6 75 ಅಪಿನ್ನು 56 ಪ್ಲಸ್ 46 ಪ್ಲಸ್ 56 ಪ್ಲಸ್ 46 ಪ್ಲಸ್ x is equal to 99% of 2500. ಪರ್ಸೆಂಟೇಜ್ ಅಂತಂದ್ರೆ 20. ಪರ್ಸೆಂಟೇಜ್ ಅಂದ್ರೆ 20 ಅಂದ್ರೆ ಪರ್ಸೆಂಟ್ 1/100. 100 ಗೆ 20 ಕ್ಯಾನ್ಸಲ್ ಆಗಿ ಉಳಿತಪ್ಪ 99 into 25. ಇವೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಬೇಡ, ನಮಗೆ ಅಷ್ಟೊಂದು ಟೈಮ್ ಇಲ್ಲ. ನಮಗೇನು ಈಗ 56 ಪ್ಲಸ್ 46 ಕೂಡಿಸ್ಬೇಕು. 5 plus 4 90, 6 plus 6 12, 90 plus 12 is 102. 102 plus x is equal to 9920. ಈಗ ಆಪ್ಷನ್ ಒಳಗ 5 3 5 5 ಅಪ್ಪಿ ಇಲ್ಲಿ ನಮಗೆ 9 to 5 ಮಾಡಿದ್ರೆ 9 into 5 ಲಾಸ್ಟ್ ಡೇಸ್ ಇರಬೇಕು 5 ಲಾಸ್ಟ್ 9 5 45. ಸೊ ಲಾಸ್ಟ್ 5 ಬರಬೇಕು. ಈಗ ಈ 2i 2 ಏನು ಕೂಡಿಸಿದ್ರೆ ಲಾಸ್ಟ್ 5 ಬರುತ್ತೆ. 2 ಏನು ಕೂಡಿಸಿದ್ರೆ ಲಾಸ್ಟ್ 5 ಬರುತ್ತೆ. ನಮ್ಗೆ 2 ಗೆ 5 ಕೂಡಿಸಿದ್ರೆ 7 ಆಗುತ್ತೆ. 5 ಬರಲ್ಲ, ಕ್ಯಾನ್ಸಲ್. 2 ಗೆ 5 ಕೂಡಿಸಿದ್ರೆ 7 ಬರುತ್ತೆ. 2 ಗೆ 3 ಕೂಡಿಸಿದ್ರೆ 5. ಸೊ ಆನ್ಸರ್ ಬಿ. ಇದು ಕೂಡ ಆಪ್ಷನ್ ಎ ಅಲ್ಲ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ 2 plus 3 7 ಡಿಜಿಟ್ ಅಂದ್ರೆ ಬಿಡಿ ಸ್ಥಾನಗಳನ್ನು ಬಿಡಿಸುವಾಗ 2 plus 3 5 ಆಗುತ್ತೆ. ಮತ್ತೆ ಇಲ್ಲಿ ಲಾಸ್ಟ್ 5 ಆದ್ರೆ ಇಲ್ಲಿ ಕೂಡ 5 ಆಗುತ್ತೆ. ಸೊ ಆಪ್ಷನ್ ಎ ಬಿ ಇಸ್ ರೈಟ್ ಆನ್ಸರ್. ಓಕೆ, ನಾವಿಲ್ಲಿ ಬರೀ ಆಪ್ಷನ್ ನೋಡ್ಕೊಂತ ಟಿಕ್ ಹಾಕ್ಬೇಕು, ಬಿಡಿಸ್ಕೊಂಡ್ ಕೊಡಂಗಿಲ್ಲ. ಬಿಡಿಸಿದ್ವಿ ಜಾಬ್ ಅಂತೂ ಪಕ್ಕ ಆಗೋದಿಲ್ಲ. ಇನ್ನು ಸೆಕೆಂಡ್ ಕ್ವಶನ್ ಬರ್ತೀವಿ. ಏನೈತಿ? 221 divides 30 into square root of 576 plus 10 square root x. ಎಷ್ಟು ಟೈಮ್ ಅಂತ ಸಾಲ್ವ್ ಮಾಡೋದು ಆಗಲಿಲ್ಲ ಅಂದ್ರೆ ಸ್ವಲ್ಪ ಟೆಕ್ ಮೇಲೆ ಮಾಡೋದು. ಈಗ 221 13 ಡಿವೈಡ್ ಮಾಡೋದು. ಈಗ 13 ಅಂದ್ರೆ 13. ಓಕೆ, ಎಷ್ಟು ಉಳಿದಿದ್ದು? 22 13 ಅಂದ್ರೆ 91. 91 ಅಂದ್ರೆ 13 7 91 ಅಂದ್ರೆ ಇದು 13 1 7 70 ಇದು 70 into square root of 576 is 24. Square root of 24 is equal to plus 10 square 100 is equal to x. ಈಗ 17 into 24 and multiply ಮಾಡಿ 17 into 24 ಯಾವ ರೀತಿ ಮಾಡ್ತೀರಿ? 2 is multiply 24 7 2 1s are 2 4 7s are 28 multiply 2 1s are 2 4 28. ಈಗ ನೆಕ್ಸ್ಟ್ 2 7s are 14 plus 4 14 plus 4 18 add ಮಾಡಿದ್ರೆ 8 10 408. ಈ 408 ಗೆ
ಮತ್ತೆ 100 ಕೂಡಿಸಿದ್ರೆ 4 ಜೊತೆ ಏನಿರುತ್ತೆ 508 ಆನ್ಸರ್ 508 ಇಲ್ಲಿ ಐತಿ ಸೊ ಆಪ್ಷನ್ ಸೆಕೆಂಡ್ ಕ್ಲಿಯರ್. ಇನ್ನು ಥರ್ಡ್ ಕ್ವಶನ್ ಐತಿ ನೋಡ್ರಿ. ನೀವು ಸ್ವಲ್ಪ ಸ್ಪೀಡ್ ಆಗಿ ವರ್ಕ್ ನಾನು ತಿಳಿಸಾಕತ್ತೀನಿ ನಿಮಗೆ ತಿಳಿಸಿ ಹೇಳಾಕತ್ತೀನಿ ಸೊ ಹಾಗಾಗಿ ವರ್ಕ್ ಆಗುತ್ತೆ. ನೀವು ಡೈರೆಕ್ಟ್ ಮಾಡಾಕತ್ತ ನೀವು ಡೈರೆಕ್ಟ್ ಟಿಕ್ ಮಾಡ್ಬೋದು. ಯಾವಾಗ ನೀವು ಪ್ರಾಕ್ಟೀಸ್ ಮಾಡಿ 15 ಸ್ಕ್ವೇರ್ 225 ಪ್ಲಸ್ 12 ಸ್ಕ್ವೇರ್ 145 225 plus 144 is equal to 121. That's right. 121 plus x. ಈಗ 5 plus 9 6 369 ಇದು ಆಡ್ ಮಾಡಿದ್ರೆ 369. ಈಗ ನಮಗ ಇಲ್ಲಿ 1 ಐತಿ. x ಬೆಲೆ ನಾವು ಏನಕ್ಕೆ ಕೂಡಿಸಿದ್ರೆ ಲಾಸ್ಟ್ ನಮಗ 9 ಬರಬೇಕು. ಏನ್ ಕೂಡಿಸಿ ಬರಬಹುದು ನೋಡ್ರಿ. 8 ಕೂಡಿಸಿದ್ರೆ ಬರ್ಬೋದಾ? ಇದು 8 ಬರ್ಬೋದಾ? ಅಂದ್ರೆ ಆಬ್ವಿಯಸ್ಲಿ 2 ಕ್ಯಾನ್ಸಲ್, 2 ಡಿಜಿಟ್ ಕ್ಯಾನ್ಸಲ್ ಆಗೋ 2. ಈಗ 1 plus 8 9 ಆಯ್ತು. 1 plus 8 9. ಇನ್ ನೆಕ್ಸ್ಟ್ 2 plus 4 6 6 ಬಟ್ ಈ 5 ಸೊ ಆಪ್ಷನ್ ಎ ಕ್ಯಾನ್ಸಲ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ತಿಳಿತಾ ನೋಡಿ ಎಷ್ಟು ಈಜಿಯಾಗಿ ಒಂದೊಂದು ಸ್ಟೆಪ್ ಬರ್ತದೋ. ಇನ್ನು ಆಪ್ಷನ್ ಸೆಕೆಂಡ್ ಫೋರ್ತ್ ಕ್ವಶನ್ ಇನ್ನ ಫೋರ್ತ್ ಕ್ವಶನ್ ಬಿ 6 into 6 into 6 into 6 into 6 1 2 3 4 1 2 3 4 5 2 power 5 plus 1 2 3 4 2 power 4 is equal to 6 power 5. We have to be 6 power 4 6 power 4 81 into 3.5 ನ ನಾವು 35 110 ಬರೆದ್ರೆ ಇಲ್ಲಿ ಏನ್ ಬರೀ 6 power 5 6 power 4 ನಾವು 6 power 4 ಕಾಮನ್ ತೆಗೆದ್ವಿ. ಇಲ್ಲಿ 6 ಉಳಿತು ಪ್ಲಸ್ ಇಲ್ಲಿ 1 ಉಳಿತು is equal to 81 35 10 into 6 plus 1 7 6 plus 1 7 6 power 1 ಇಲ್ಲಿ into 35 ಸ್ವಲ್ಪ ಭಯ ವರ್ಷಕ್ಕೆ ಎಕ್ಸಾಮ್ ಅಲ್ಲಿ ಇಲ್ಲ ಬಟ್ ನೀವು ತಿಳಿಸಬೇಕಾಗಿತ್ತು ಸೊ ನಾವು ಬೇರೆ 7 into 5 ನೋಡಿಲಿ 7 5 times 35 5 2 times 10 ಇಲ್ಲಿ 81 ಸಾರಿ ಇಲ್ಲಿ 81 ಇಲ್ಲಿ 6 power 4 ಅಂದ್ರೆ 6 power 2 6 power 2 36 into 36 ನೋಡಿಲಿ 6 power 4 ಅಂದ್ರೆ 6 power 2 6 power 2 36 36 into ಈ 2 ಇಲ್ಲಿ multiply is equal to 81 ಹೌದಾ ನೋಡಿಲಿ into a ಅಪ್ಪಿ ನೋಡಿ ಲಾಜಿಕ್ ನೋಡಿಲಿ 6 6 36 6 6 36 ಲಾಕ್ 6 ಮತ್ತು 6 2 12 ಲಾಕ್ 2. ಅದೇ ರೀತಿ ನಾವು ಇಲ್ಲಿ 81 ಅನ್ನ ಏನು ಗುಣಾಕಾರ ಮಾಡಿದ್ರೆ ಏನು ಗುಣಾಕಾರ ಲಾಸ್ಟ್ 2 ಬರ್ತದೆ ಚೆಕ್ ಮಾಡಿ. ಆಪ್ಷನ್ ಅಲ್ಲಿ ಬರೋಣ 1 ಐತಿ 1 4 4 ಬರಲ್ಲ 1 6 6 ಬರಲ್ಲ 1 2 2 ಬಂತು 1 0 0 ಅಂದ್ರೆ ಆಪ್ಷನ್ ಸಿ 32 ಇಸ್ ರೈಟ್ ಆನ್ಸರ್. ನೀವು ಬೇಕಾದ್ರೆ ಇಲ್ಲಿ 32 into 81 ಮಾಡಿದ್ರೆ ಈ ಆನ್ಸರ್ ನಿಮ್ಗೆ ಸಿಗುತ್ತೆ. ಸರಿಯಾ? ಇನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಡಿ ಸಿಂಪ್ಲಿಫಿಕೇಶನ್ ಎಷ್ಟು ಸಿಂಪಲ್ ಆಗಿ ಬಿಡಿಸಬಹುದು ಅವಾಗ ನಿಮ್ಗೆಲ್ಲ ಇವ್ರು ಸ್ವಲ್ಪ ಗೊತ್ತಿರಬೇಕು. Fifth 18 1/3 of 18 plus 19 1/4 of 28 is equal to 5.5 into a. ಇಲ್ಲಿ ನೋಡ್ರಿ ಆಫ್ ಅಂದ್ರೆ ಗುಣಾಕ, ಇಲ್ಲಿ ನೋಡಿ ಮಿಕ್ಸ್ ಫ್ರಾಕ್ಷನ್ ಮಿಶ್ರ ಭಿನ್ನರಾಶಿ ಕೊಟ್ಟಾಗ ನಾವು ಅದನ್ನ ಸಮ ಭಿನ್ನರಾಶಿ ಮಾಡ್ತೀವಿ. ಏನಪ್ಪಾ ಸಮ ಭಿನ್ನರಾಶಿ? 18 3 54 18 ಮೂರ್ಲೆ 54 ಪ್ಲಸ್ 1 55 55 into 18 55 ಭಾಗಿಲೆ 3 into 18 ಪ್ಲಸ್ 19 4 76 76 ಪ್ಲಸ್ 1 77 on 4 into 28
is equal to 5.5 is equal to 5.5 ಹಾಕಿ ನಾವು 11 by 2 ಅಂತ ಬರ್ಕೋಬೋದಾ 5.5 ಅಂತೀವಿ ಬಟ್ 11 by 2 ಇದು 3 6 times 4 7 times 55 into 6 ನೋಡಿ ಇಲ್ಲಿ 55 into 6 6 5s are 30 300 plus 5 6 are 30 300 plus 30 is 300 so ನೋಡಿ ಇಲ್ಲಿ 6 5s are 30 and 300 ಮತ್ತು 5 6 30 so 330 plus 7 7s are 49 49 means 490 490 ಮತ್ತು 749 49 ಪುಸ್ತಕಕ್ಕೆ ಇದು 539 ಆಗುತ್ತೆ 539 is equal to 11/2 into ಇಲ್ಲಿ ಆಪ್ಷನ್ 2 ಅಂತ ಹೋದ್ರೆ ನಿಮಗೆ ಇದು ಆನ್ಸರ್ ಸಿಗಬೇಕು ಎಷ್ಟು ಸಿಗಬೇಕು 9 6 8 ಇಷ್ಟ ಆಪ್ಷನ್ ನಮಗೆ ಇಲ್ಲಿ ನಾವು ಏನಾದ್ರೂ ಆಪ್ಷನ್ ಇಟ್ಟು ನಾವು ಡಿವೈಡ್ ಮಾಡಿದ್ರೆ ಅದು 8 ಕೊಡಬೇಕು ಇಲ್ಲಿ ಏನಿರ್ತದೆ ಫಸ್ಟ್ 9 ಹೊಂಟೇನು ಲಾಸ್ಟಿಗೆ ಅರ್ಧ ಮಾಡಿ ಅರ್ಧ ಎಷ್ಟಾಗತ್ತೆ 198 ಅರ್ಧ ಎಷ್ಟಾಗತ್ತೆ 99 ಇಂಟು 11 ಮಾಡಿದ್ರೆ 99 ಇಂಟು 11 ಮಾಡಿದ್ರೆ 900 ಚಿಲ್ಲರೆ ಬಟ್ ನನಗೆ ಇಲ್ಲಿ 8 ಅಷ್ಟೇ ಸೊ ಆಪ್ಷನ್ ಕ್ಯಾನ್ಸಲ್ 68 ಅರ್ಧ ಎಷ್ಟು 34 ಮಾಡಿದ್ರೆ 3 158 ಮಾಡಿದ್ರೆ 158 ಅರ್ಧ ಮಾಡಿದ್ರೆ 79 ಯಾಕೆ ಅರ್ಧ ಮಾಡಾಕತ್ತೀವಿ 158 ಅನ್ನ 2 ಇಂದ ನಾವು 2 7 2 9 ಮಾಡಿದ್ರೆ 11 into 79 ಮಾಡಿದ್ರೆ 11 79 ಮಾಡಿದ್ರೆ 7 ಇದನ್ನಾಗುತ್ತೆ 869 ಅಂದ್ರೆ ಮ್ಯಾಚ್ ಆಗ್ತದೆ ಆನ್ಸರ್ 158 ಇಂದ 9 ಆನ್ಸರ್ ಇನ್ನು ಸಿಕ್ಸ್ತ್ ಒಂದು ವಿಡಿಯೋ ಕ್ಲಿಯರಿಟಿ ಇಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಎಲ್ಲಿ ತಿಳಿಯಂಗಿಲ್ಲ ನಾನು ಸ್ವಲ್ಪ ಪಾಸ್ ಮಾಡಿದ್ದೀನಿ ಸ್ಪೀಡ್ ಆಗ್ತಾ ಇದ್ರೆ ಸರ್ ಸ್ಪೀಡ್ ಆಗ್ತಾ ಇದೆ ಹೇಳಿ ಮತ್ತೆ ನಾನು ಎಷ್ಟು ಸ್ಲೋ ಮಾಡಿ 3 power minus 2 ಅಂತಂದ್ರೆ ಇದು 1/3 power 2 ಆಗುತ್ತೆ ಇದು 1/3 power 2 ಪ್ಲಸ್ 22 2/9 yes 20/9% ಪರ್ಸೆಂಟೇಜ್ ಒಳಗೆ ಏನ್ ಬರ್ತದೆ ನೋಡಿ 100/9 it means 11 1/9 100/9 ಅಂದ್ರೆ 11 1/9% ಇದಕ್ಕೆ ಇಂಟು 2 ಮಾಡಿದ್ರೆ ಇದಕ್ಕೂ ಇಷ್ಟು ಏನಾಗುತ್ತೆ ಇದು 200/9 ಇರುತ್ತೆ ಇದು 22 2/9% ಹೌದಾ ಈ ಬೆಲೆ ಅಂದ್ರೆ ಇದು ಬೆಲೆ ನೋಡಿದ್ರೆ ಏನ್ ಸಿಗ್ಬಿಟ್ಟು 200/9% ಇದೆಷ್ಟು ಮತ್ತೆ ಆಫ್ 364 1/3 square 9 plus 22/9 ಅಂದ್ರೆ 200/9% ಅಂದ್ರೆ 200/9% ಇಷ್ಟ ಆಗುತ್ತೆ ಇಂಟು 364 ಕ್ಯಾನ್ಸಲ್ ಆಗುತ್ತೆ 1/9 plus 2/9 into 364 ಇದು ಮಲ್ಟಿಪ್ಲೈ ಆಗುತ್ತೆ 1/9 ನೋಡಿ ಇಲ್ಲಿ ಮಲ್ಟಿಪ್ಲೈ 2 4 8 2 6 12 2 3 6 1 7 ಅಪಾನ್ 9 ಛೇದ ಸಮ ಇದ್ರೆ ಬೆಲೆ ಕೂಡಿಸ್ಬೇಕು ಅಂಶಗಳನ್ನು ಕೂಡಿಸ್ಬೇಕು 1 plus 728 ಏನಾಗುತ್ತೆ 729 ಅಪಾನ್ 9 ಆಗುತ್ತೆ 7 9 8 72 plus 9 answer 81 answer ಇದೆ 81 is your right answer ಆಗುತ್ತೆ ಸಿಕ್ಸ್ತ್ ಕ್ವೆಶ್ಚನ್ ಸಾಲ್ವ್ ಆಯ್ತು ನೋಡಿ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಹೇಳಬೇಕು ಇಷ್ಟ ನಿಮಗೆ ವ್ಯಾಲ್ಯೂಸ್ ಗೊತ್ತಾದ್ರೆ ಡೈರೆಕ್ಟ್ ಈ ಬೆಲೆಯನ್ನು ನೀವು 9 ಬರಬೇಕು ಬರ್ಕೊಂಡು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿಬಿಟ್ಟು ಇಲ್ಲೇ ಕೂಡಿಸ್ಬೋದು ಸರಿಯಾ ಪ್ರಾಕ್ಟೀಸ್ ನೀವು ಹೆಂಗ್ ಮಾಡಿರ್ತೀರಿ ಆ ರೀತಿ ಇದು ನೀವು ಸ್ಪೀಡ್ ನೆನೆಸ್ಕೊಡ್ತೀವಿ in a last question square root of 1024 into 1/2 minus 5 plus 8 square into 4 is equal to a into 2 cos 16
1024 ಸ್ಕ್ವೇರ್ ರೂಟ್ ವರ್ಗಮೂಲ ಎಷ್ಟು 32 32 ಗೊತ್ತಿರಬೇಕು. ಒಂದು 20 ತನ ವರ್ಗಗಳು ಮತ್ತು ವರ್ಗಮೂಲ ಗೊತ್ತಿರ್ಬೇಕು. 32 ಆಗ್ತದೆ ಇಂಟು 1/2 ಪವರ್ 5 1/2 ಪವರ್ -5 ಇತ್ತು ಅಂದ್ರೆ ಇದು ನಾವು ಬರಿಬೇಕು. ಇದನ್ನ ಮೇಲೆ ತಗೊಂಡ್ರೆ 2 ಪವರ್ 5. ನೆಕ್ಸ್ಟ್ ಪ್ಲಸ್ 8 ಸ್ಕ್ವೇರ್ 64 into 4 is equal to 8 32 ನಾವು ಬೇಕಾದ್ರೆ 2 4 5 ಅಂತ ಬರೀ into 2 power 5 plus 64 ಅಂದ್ರೆ 2 power 6 ಬರೀ 2 power 5 32 ಅಂದ್ರೆ ಅದನ್ನ 2 ನ 5 times ಮಲ್ಟಿಪಲ್ 2 into 2 into 2 into 2 into ಮಾಡಿದ್ರೆ 2 into 4 2 power 5 32 2 power 6 ಮಾಡಿಬಿಟ್ರೆ 64 ಮತ್ತೆ ಇದನ್ನ ಹಿಂಗೆ ಬರೀಬಹುದು 2 power 2 ಬರೀಬಹುದು. ಇದು a into bracket 2 power 6 ಇದೇನಾಗುತ್ತೆ 2 power 10 ಆಗುತ್ತೆ. a power n into a power m that is a power m plus n rule 7 to 8 to 9 ತೆಗೆದಿದ್ದು ಮತ್ತೆ 2 power 6 into 2 power 2 ಏನಾಗುತ್ತೆ 8 ಆಗುತ್ತೆ. that is a into 2 power 6. ಇಲ್ಲಿ ನಾವು ಕಾಮನ್ 2 power 6 ತಗೋಬಹುದು ಯಾಕಂದ್ರೆ ಕ್ಯಾನ್ಸಲ್ ಮಾಡಾಗಿದೆ. ಉಳಿದೇನಕ್ಕೆ 2 power 4 ಉಳಿತು into 2 power 2 ಉಳಿತು is equal to a cancel ಆಗ್ತದೆ. 2 power 4 ಅಂದ್ರೆ ಎಷ್ಟು 16 plus 2 power 2 4 is equal to a that is a ಅಂದ್ರೆ 20 a ಅಂದ್ರೆ 20 a ಅಂದ್ರೆ 20 a ಅಂದ್ರೆ 20 ಈ ರೀತಿ ನೀವು ಪಾಸಿಬಿಲಿಟಿ ಬೇಸಸ್ ಅನ್ನ ಎಲ್ಲಾ ರೀತಿಯಿಂದ ನಾವು ಸಾಲ್ವ್ ಮಾಡಬಹುದು.